ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರು ಗಾರ್ಡನ್ ವಿಡಿಯೋ ತೋರಿಸ್ತಾ ಇದ್ದೀನಿ. ನಮ್ಮದು ಬ್ರಹ್ಮಕಮಲ ಫ್ಲವರಿಂಗ್ ಸ್ಟಾರ್ಟ್ ಆಗಿತ್ತು. ನಾನಿದು ಫುಲ್ಲು ಮೊಗ್ಗಿಂದ ಹಿಡ್ದು ಫ್ಲವರಿಂಗ್ ಆಗೋವರೆಗೂ ವಿಡಿಯೋ ಮಾಡಿ ಇಟ್ಕೊಂಡಿರೋದು ಹಾಕಿದ್ದೀನಿ. ನೋಡ್ಬೋದು ನೀವು, ಫುಲ್ ಫ್ಲವರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ದಿವಸ ಆದಮೇಲೆ ಇರಲಿಲ್ಲ, ನಾವು ಮೊಗ್ಗಾದಾಗ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ನೋಡಿ ಈ ರೀತಿ ಫ್ಲವರಿಂಗ್ ಟೈಮಿಗೆ ಬಂದಿದೆ. ನೆನ್ನೆನೇ 3 ಹೂವು ಅರಳಿದೆ, ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಇವತ್ತು 2 ಹೂವು ಅರಳಕ್ಕೆ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಅರಳಿತು ಅಂತ. 10:30 ಆದ್ರೂ ಇನ್ನೂ ಫುಲ್ಲು ಫ್ಲವರ್ ಬ್ಲೂಮ್ ಆಗೇ ಇರಲಿಲ್ಲ, ಹಾಗೇ ಇತ್ತು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ಅಂತ. ಇನ್ನು ಈಗ ಮೊಗ್ಗಳಾಗಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಬರ್ತಾ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ. ನೈಟ್ ಕಾಯಬೇಕು, 10:30 11 ಆದರೆ ತುಂಬ ಚೆನ್ನಾಗಿ ಅರಳಿರುತ್ತೆ. ಲಾಸ್ಟ್ ಇಯರ್ ಆಗಿರಲಿಲ್ಲ ಅಂತ ಹೇಳಿದ್ನಲ್ವ, ಈ ವರ್ಷ ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗಿದೆ. ಇನ್ನು ಗಿಡ ತುಂಬ ಚೆನ್ನಾಗಿ ದೊಡ್ಡದಾದರೆ ಒಂದು ಸತಿಗೆ 10 ಫ್ಲವರ್ಸ್ ತನಕ ಅರಳುತ್ತೆ ಗಿಡದಲ್ಲಿ. ಅದು ಎಷ್ಟು ಚೆನ್ನಾಗಿ ಗಿಡ ದೊಡ್ಡದಾಗುತ್ತೆ ಅಷ್ಟು ಚೆನ್ನಾಗಿ ಫ್ಲವರಿಂಗ್ ಬರುತ್ತೆ. ಇನ್ನು ಸ್ವಲ್ಪ ಅರಳುತ್ತೆ. ನಾನು ಇಲ್ಲಿವರೆಗೂ ವಿಡಿಯೋ ಮಾಡಿಕೊಂಡೆ. ಇನ್ನೂ ಸ್ವಲ್ಪ ದೊಡ್ಡದಾಗಿ ಓಪನ್ ಆಗಿ ಅರಳುತ್ತೆ ಚೆನ್ನಾಗಿ. ಸ್ವಲ್ಪ ಉದ್ದ ಬೆಳ್ಕೊಂಬಿಟ್ಟಿದೆ, ಕಾಂಪೌಂಡಿಂದ ಹೊರಗಡೆ ಹೋಗಿದೆ. ಹಂಗಾಗಿ ತೀರಾ ಹತ್ರದಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದು ಬಿಟ್ಟರೆ ಇವಾಗ ಬ್ಯಾಂಗ್ಳೂರಲ್ಲಿರೋದು ಕಣಗಿಲ ಗಿಡ ಎಲ್ಲ ಮೊಗ್ಗಿಗೆ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗಾಗಿದೆ ಅಂತ. ಎಲ್ಲ ಬ್ರಾಂಚಸಲ್ಲೂ ಫುಲ್ಲು ಮೊಗ್ಗಿದೆ. ಇನ್ನು ಸ್ವಲ್ಪ ಗಾರ್ಡನಿಂಗ್ದು ಇಲ್ಲಿ ಬ್ಯಾಂಗ್ಳೂರಲ್ಲಿ ಕ್ಲೀನ್ ಮಾಡ್ಕೋಬೇಕು. ನೋಡಿ ದಾಸವಾಳನೂ ಅಷ್ಟೇ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಮಳೆ ಬಂದಮೇಲೆ ಚೆನ್ನಾಗಿ. ರೈನ್ ಲಿಲ್ಲಿ ಮತ್ತು ಸುಗಂಧರಾಜ ಹೂವು ಎಲ್ಲ ಇವಾಗ ಹುಡ್ಕೊಂಡು ಚೆನ್ನಾಗಿ ಗ್ರೀನಾಗಿ ಬರ್ತಾಯಿದೆ. ಮತ್ತು ನೋಡಿ ದಾಸವಾಳ ಹೂವು ಇದು ಪರ್ಪಲ್ ಕಲರ್ದು ಎಲ್ಲ ಬ್ರ್ಯಾಂಚಸಲ್ಲೂ ಮೊಗ್ಗಾಗಿದೆ. ಫುಲ್ಲು ಕಡ್ಡಿ ಥರ ಆಗೋಗ್ಬಿಟ್ಟಿತ್ತು ಇದು ಲಾಸ್ಟ್ ಇಯರು. ಈ ವರ್ಷ ಸ್ವಲ್ಪ ಬಿಸಿಲು ಬೀಳೋದು ಮತ್ತು ಲಿಕ್ವಿಡ್ ಫರ್ಟಿಲೈಸೆಲ್ಲ ಕೊಟ್ಟ ಮೇಲೆ ನೋಡಿ ಇಷ್ಟು ಚೆನ್ನಾಗಿ ತಕ್ಕೊಂಡಿದೆ. ಎಷ್ಟು ಮೊಗ್ಗು ಆಗಿದೆ, ತುಂಬ ಚೆನ್ನಾಗಿ ಮೊಗ್ಗಾಗಿದೆ. ಒಂಚೂರು ಗ್ರೋತ್ ಇರಲಿಲ್ಲ, ಫುಲ್ಲು ಕಡ್ಡಿ ಆಗಿಬಿಟ್ಟಿತ್ತು, ಬೇಜಾರಾಗಿತ್ತು. ನೋಡಿ ಎಲ್ಲ ಬ್ರಾಂಚಸಲ್ಲೂ ಮೊಗ್ಗು ಬಂದಿದೆ. ಮತ್ತು ಫಸ್ಟ್ ಫ್ಲವರಿಂಗ್ ಆಗಿದ್ದು ಇದೆಲ್ಲ ನಾನು ಮೊಗ್ಗಿದ್ದಾಗಲೇ ಸ್ವಲ್ಪ ವೀಡಿಯೋಸ್ ಮಾಡಿ ಮಡಗಿದ್ದೆ. ಇವಾಗ ಅದನ್ನು ಫುಲ್ಲು ವೀಡಿಯೋಸ್ 1 by 1 ಹಾಕ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಪ್ಲ್ಯಾಂಟ್ಸ್ ಇರೋದ್ರಿಂದ ಸ್ವಲ್ಪನೇ ವೀಡಿಯೋ ಮಾಡಿ ಇಟ್ಕೊಂಡಿದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗಿದೆ ಅಂತ. ಕಲರ್ ಅಂತೂ ಅದ್ಭುತವಾಗಿದೆ ಇದು ನೋಡೋಕ್ಕೆ. ಇವಾಗ ಸದ್ಯಕ್ಕೆ ರೆಡ್ಡು ಮತ್ತು ಈ ಕಲರ್ ಇದೆ, ಈ ಬಿಸ್ಕಸ್ಸು. ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ. ಸ್ವಲ್ಪ ದೊಡ್ಡದಾದಮೇಲೆ ಇದನ್ನು ತೊಗೊಂಡೋಗಿ ಊರಿಗೆ ಹಾಕಬೇಕು, ಸ್ವಲ್ಪ ದೊಡ್ಡದಾಗಲಿ ಅಂತ. ತುಂಬ ಚಿಕ್ಕದಿದ್ದರೆ ಬೇಗ ಮಣ್ಣಿಗೆ ಹಾಕಿದ್ಮೇಲೆ ಬೇಗ ಇದಾಗ್ಬಿಡುತ್ತೆ. ಊರುಗಳಲ್ಲಿ ಮೇಕೆ ಎಲ್ಲ ತಿನ್ನೋದು ಜಾಸ್ತಿ, ಹಂಗಾಗಿ ಸ್ವಲ್ಪ ದೊಡ್ಡದಾಗಲಿ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗಿದೆ. ಕಣಗಿಲ ಗಿಡ ಆಯಿತು, ಇದಾಯಿತು. ಬ್ರಹ್ಮಕಮಲ ಆಯಿತು, ರೆಡ್ ದಾಸವಾಳ ಮತ್ತು ಒಂದು ಆಲೋವೆರಾ ಇದೆ. ಮತ್ತೆಲ್ಲ ಸ್ವಲ್ಪ ಅಜೀಝಿ ಪ್ಲ್ಯಾಂಟು, ಆ ಥರದ್ದು ಸ್ವಲ್ಪ ಸನ್ಲೈಟ್ ಕಮ್ಮಿ ಬೇಕಾಗಿರೋ ಅಂಥ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಮತ್ತು ನೋಡಿ ಕರ್ಬೇವಿನ ಸೊಪ್ಪಿನ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಗ್ರೋತ್ ತೊಗೊಂಡಿದೆ. ಊರಲ್ಲಿ ಇಲ್ದಲೇ ಇರೋವಾಗ ಸ್ವಲ್ಪ ಡ್ರೈ ಆಗಿಬಿಟ್ಟಿತ್ತು. ನಾನು ತಿರ್ಗಾ ಬಂದಮೇಲೆ ತುಂಬ ಚೆನ್ನಾಗಿ ನೀರು ಹಾಕ್ಕೊಂಡು ಮೇಂಟೈನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಆಮೇಲೆ ಇವಾಗ ಕರ್ಬೇವಿನ ಸೊಪ್ಪಲ್ಲಿ ಸೀಡ್ಸು ಫ್ಲವರಿಂಗ್ ಆಗಿತ್ತು, ಅದೆಲ್ಲ ಬೀಜ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ಬೀಜ ಎಲ್ಲ ಹಣ್ಣಾಗಿದೆ. ಇವಾಗ ಇದನ್ನು ಎತ್ತಿಟ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಗಿಡ ಬರುತ್ತೆ. ನಾನು ಇದು ಸೀಡ್ಸಿಂದನೇ ಈ ಗಿಡ ಬೆಳ್ಕೊಂಡಿರೋದು. ಆಲ್ಮೋಸ್ಟ್ 6 to 7 years ಆಯಿತು ಈಗ ಗಿಡ ಗ್ರೋತ್ ಆಗಿ. ಬೀಜದಿಂದನೇ ಬಂದಿದ್ದು. 7 yearsಯಿಂದ ಇದಿಷ್ಟು ದೊಡ್ಡದಾಗಿದೆ. ಸ್ವಲ್ಪ 1-2 ಸತಿ ಪ್ರೂನಿಂಗ್ ಮಾಡಿದ್ದೀನಿ, ಕಟ್ ಮಾಡಿದ್ದೀನಿ ಚೆನ್ನಾಗೆ. ಬೇರು ತುಂಬ ಗಟ್ಟಿಯಾಗಿ ಇಳ್ಕೊಂಡಿದೆ. ಫಸ್ಟು ಬೇರೆ ಪಾಟಲ್ಲಿತ್ತು, ಇವಾಗ ಸ್ವಲ್ಪ ದೊಡ್ಡ ಪಾಟಿಗೆ ಅಂದರೆ ಪೇಂಟ್ ಬಕೆಟ್ ತರೋದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ.
ರೀಪಾಟಿಂಗ್ ಮಾಡಿ. ಇವಾಗ ಚೆನ್ನಾಗಿ ಗ್ರೋತ್ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಕರ್ಬೇವಿನ ಸೊಪ್ಪಿದೆ. ಮತ್ತು ಸ್ವಲ್ಪ ಈ ಸತಿ ಊರಿಗೆ ಹೋದಾಗ ಒಣಗೋಗಿತ್ತು ಅಂತ ಹೇಳಿದ್ನಲ್ವ, ಹಂಗಾಗಿ ಫ್ಲವರಿಂಗ್ ಎಲ್ಲ ಇದಾಗ್ಬಿಟ್ಟು ಸ್ವಲ್ಪ ಕಾಯಿ ಬಿಟ್ಟಿದೆ. ಲಾಸ್ಟ್ ಟೈಮ್ ಬಿಟ್ಟವು ನೋಡಿ ಎಷ್ಟು ಚೆನ್ನಾಗಿ ಹೂವು ಆಗಿದ್ದಾವೆ. ಅಷ್ಟೇ ಫ್ರೆಂಡ್ಸ್ ಈ ಸತಿ ಗಾರ್ಡನ್ ವಿಡಿಯೋ. ನೆಕ್ಸ್ಟ್ ಇನ್ನೇನಾದರೂ ಇನ್ಫಾರ್ಮೇಷನ್ ಇದ್ದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೊಸ ಗಾರ್ಡನ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.